ಇವತ್ತು ಒಂದು ಯುನೀಕ್ ಆಗಿರುವಂತಹ ಲಡ್ಡು ಅಥವಾ ಉಂಡೆ ಏನು ಬೇಕಾದರೂ ಕರಿಬೋದು. ಮಾಡ್ತಾ ಇರೋದು ತುಂಬಾ ಟೇಸ್ಟಿಯಾಗಿರುತ್ತೆ. ಏನಕ್ಕೆ ಯುನೀಕ್ ಅಂತ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಬಟ್ ಖಂಡಿತವಾಗ್ಲೂ ಟ್ರೈ ಮಾಡಿಲ್ಲ ಈ ಥರ ಅಂತ ಅನ್ಕೋತೀನಿ ಯಾರು. ನೀವು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಓಕೆನಾ? ಸೊ ಫಸ್ಟು ಇದು ಹೇಗೆ ಮಾಡೋದು ಅಂತ ನೋಡೋಣ. ಪ್ಯಾನ್ಗೆ 1 ಸ್ಪೂನಷ್ಟು ತುಪ್ಪ ಹಾಕಿ 1 ಕಪ್ಪಷ್ಟು ಮಖಾನ ಅಥವಾ ತಾವರೆ ಬೀಜ ಇದನ್ನು ಹಾಕ್ಕೊಂಡು ಹುರ್ಕೋಬೇಕು. ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕು. ನೀವು ಬೆರಳು ಮಧ್ಯೆ ಪ್ರೆಸ್ ಮಾಡಿದ್ರೆ ಪುಡಿ ಆಗಬೇಕು, ಆ ಥರ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಹುರ್ಕೊಂಡ್ರೆ ಆಯಿತು. ಸೊ ಇದು ಚೆನ್ನಾಗಿ ಹುರಿದಿದ್ದಾಗಿದೆ. ಇದನ್ನು ಪ್ಲೇಟ್ಗೆ ಹಾಕಿ ಆರಕ್ಕೆ ಇಡ್ತಾಯಿದ್ದೀನಿ. ಮತ್ತು ಅದೇ ಪ್ಯಾನ್ಗೆ ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಇದಕ್ಕೆ 1/4 ಕಪ್ಪಷ್ಟು ಬಾದಾಮಿ, 1/4 ಕಪ್ಪಷ್ಟು ಗೋಡಂಬಿ ಇದೆರಡನ್ನೂ ಹಾಕಿ ಫಸ್ಟು ಹುರ್ಕೋತಾ ಇದ್ದೀನಿ. ಇದೊಂಚೂರು ಘಮ ಬರೋಕ್ಕೆ ಸ್ಟಾರ್ಟ್ ಆದಾಗ ಇದಕ್ಕೆ 1/4 ಕಪ್ಪಷ್ಟು ಪಿಸ್ತಾ ಹಾಕ್ತಾಯಿದ್ದೀನಿ. ಪಿಸ್ತಾ ಇಲ್ಲ ಅಂದರೆ ನೀವು ವಾಲ್ನಟ್ಸ್ ಕೂಡ ಹಾಕೋಬೋದು, ಅಥವಾ ಈ ನಟ್ಸ್ಗಳಲ್ಲಿ ಯಾವುದೇ ಒಂದು ಇಲ್ಲ ಅಂದರೂ ನೀವು ಮಿಕ್ಕಿದ್ದನ್ನು ಹಾಕ್ಕೊಂಡು ಮಾಡ್ಕೋಬೋದು. ನಿಮ್ಗೆ ಯಾವ್ಯಾವ್ದು ಇಷ್ಟನೋ ಅದನ್ನೆಲ್ಲ ನೀವು ಹಾಕ್ಕೋಬೋದು. ಸೊ ಇವಾಗ ಇದು ಕೂಡ ಚೆನ್ನಾಗಿ ಹುರಿದಿದ್ದಾಗಿದೆ. ಇದನ್ನು ಕೂಡ ಆ ತಾವರೆ ಬೀಜದ ಪ್ಲೇಟಿಗೆ ಹಾಕಿ ಆರಕ್ಕೆ ಇಡ್ತಾಯಿದ್ದೀನಿ. ಇದು ಆರಿದ್ಮೇಲೆ ಆಮೇಲೆ ನಾವು ಇದನ್ನು ಪುಡಿ ಮಾಡ್ಕೋಬೇಕು. ಪ್ಯಾನ್ಗೆ 1 ಸ್ಪೂನಷ್ಟು ತುಪ್ಪ ಹಾಕಿ 1/4 ಕಪ್ಪಷ್ಟು ಚಿರೋಂಜಿ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ. ಸ್ವೀಟ್ಸ್ಗೆಲ್ಲ ನಾರ್ಮಲಿ ಬಳಸ್ತೀವಿ ಇದನ್ನು. ಕನ್ನಡದಲ್ಲಿ ಇದನ್ನು ಚಾರೋಳೆ ಅಂತಲೂ ಕರೀತಾರೆ. ಇದನ್ನು ಹಾಕಿಬಿಟ್ಟು 1/4 ಕಪ್ಪಷ್ಟು ಮೆಲನ್ ಸೀಡ್ಸ್ನ ಹಾಕಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಇದೊಂಚೂರು ಒಳ್ಳೆ ಘಮ ಬಂದು ಸ್ವಲ್ಪ ಹುರಿದಿದ್ದಾದಮೇಲೆ ಇದಕ್ಕೆ 1/4 ಕಪ್ಪಷ್ಟು ಒಣದ್ರಾಕ್ಷಿನ ಕೂಡ ಹಾಕ್ತಾಯಿದ್ದೀನಿ. ಇದು ಮುಂಚೆನೇ ಒಣದ್ರಾಕ್ಷಿ ಹಾಕಿಬಿಟ್ರೆ ಬೇಗ ಸೀದೋದಂಗೆ ಆಗಿಬಿಡುತ್ತೆ. ಹಾಗಾಗಿ ಫಸ್ಟ್ ಅವೆರಡು ಹುರ್ಕೊಂಡ್ಮೇಲೆ ಒಣದ್ರಾಕ್ಷಿ ಹಾಕಿ ಹುರ್ಕೊಂಡು ಇದಕ್ಕೆ 2 ಕಪ್ಪಷ್ಟು ಒಣ ಕೊಬ್ಬರಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಪೌಡ್ರ್ ಅಂದರೆ ಅದೇ ಮಿಕ್ಸರ್ಗೆ ಹಾಕಿ ಪುಡಿ ಮಾಡ್ಕೊಂಡಿರೋದು. ನೀವು ಬೇಕಾದರೆ ತುರಿದು ಕೂಡ ಹಾಕ್ಕೋಬೋದು. ಮೇಲ್ಗಡೆ ಬ್ರೌನ್ ಕಲರ್ ಸ್ಕಿನ್ ಇದೆಯಲ್ಲ, ಬ್ರೌನ್ ಸಿಪ್ಪೆ, ಅದನ್ನು ತೆಗೆದ್ಬಿಟ್ಟು ತುರ್ಕೊಂಡು ಕೂಡ ಹಾಕ್ಬೋದು, ಬೆಳ್ಳಗಿರುತ್ತೆ ಅಷ್ಟೇ. ನನಗೆ ಅಷ್ಟೊಂದು ಪೇಷನ್ಸ್ ಇಲ್ಲ, ಸೊ ಹಾಗಾಗಿ ನಾನೆಲ್ಲನೂ ಪುಡಿ ಮಾಡ್ಕೊಂಡು ಮಿಕ್ಸರಲ್ಲಿ ಹಾಕಿದ್ದೀನಿ. ಇದನ್ನು ಒಣ ಕೊಬ್ಬರಿನ ಹಾಕಿದ್ಮೇಲೆ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಆಲ್ರೆಡಿ ಬಿಸಿ ಇರುತ್ತಲ್ಲ ಪ್ಯಾನು, ಅದರಲ್ಲೇ ಇದನ್ನು ಹುರ್ಕೊಂಡ್ರೆ ಸಾಕು. ಅದನ್ನು ಕೂಡ ಪ್ಲೇಟ್ಗೆ ಹಾಕಿ ಆರಕ್ಕೆ ಇಡ್ತಾಯಿದ್ದೀನಿ. ಈಗ 1 ಕಪ್ಪಷ್ಟು ಸತ್ತು ಅಂತ ಬರುತ್ತಲ್ಲ, ಅಂದರೆ ಹುರ್ಗಡ್ಲೇನೆ ಬಟ್ ಸ್ಕಿನ್ ಇರೋದು ಅಷ್ಟೇ, ಅದನ್ನು ಮಿಕ್ಸರ್ಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ಒಂದು 3/4 ಕಪ್ಪಷ್ಟು ಆಗುತ್ತೆ. ಸತ್ತು ಇಲ್ಲ ಅಂದರೆ ನೀವು ಬೇಕಿದ್ರೆ ರವೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಪ್ಯಾನ್ಗೆ 1 ಸ್ಪೂನಷ್ಟು ತುಪ್ಪ ಹಾಕಿ ಈ ಒಂದು ಪುಡಿ ಮಾಡ್ಕೊಂಡಿರೋ ಹುರ್ಗಡ್ಲೆ ಪುಡಿ ಅಥವಾ ಸತ್ತು ಏನು ಬೇಕಾದರೂ ಕರಿಬೋದು, ಅದನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ನಂಗೆ ಒಂಚೂರು ತುಪ್ಪ ಇನ್ನೂ ಬೇಕು ಅನ್ನಿಸ್ತು, ಹಾಗಾಗಿ ಇನ್ನೊಂದು ಸ್ಪೂನಷ್ಟು ತುಪ್ಪನ ಹಾಕಿ ಇದನ್ನು ಹುರ್ಕೋತಾ ಇದ್ದೀನಿ. ಈ ಟೈಮ್ನಲ್ಲಿ ಇದಿಲ್ಲ ಅಂದರೆ ರವೆ ಹಾಕೋಬೋದು. 3/4 ಕಪ್ಪಷ್ಟು ನಾರ್ಮಲ್ ಉಪ್ಪಿಟ್ಟಿಗೆ ಬಳಸೋ ರವೆನೇ ಹಾಕಿ ಹುರ್ಕೋಬೇಕು ತುಪ್ಪದಲ್ಲಿ. ಒಳ್ಳೆ ಘಮ ಬರಬೇಕು, ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು. ಇದು ಕೂಡ ಅಷ್ಟೇ ಒಳ್ಳೆ ಘಮ ಬರುತ್ತೆ, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ಮತ್ತು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಕೂಡ ಈ ಕೊಬ್ಬರಿ ಪ್ಲೇಟಿಗೆ ಹಾಕಿ ಆರಕ್ಕೆ ಇಡ್ತಾಯಿದ್ದೀನಿ. ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಆರಕ್ಕೆ ಇಡ್ತಾಯಿದ್ದೀನಿ. ಮಾಡೋದೇನು ಕಷ್ಟ ಇಲ್ಲ, ಈಸಿಯಾಗಿ ಮಾಡ್ಕೋಬೋದು. ಬಟ್ ಎಲ್ಲ ಸ್ವಲ್ಪ ಸ್ವಲ್ಪ ಹುರ್ಕೊಳ್ಳೋದು ಒಂದೇ ಅಷ್ಟೇ ಕೆಲಸ. ಎಲ್ಲ ಒಂದು ಸ್ವಲ್ಪ ಆರಿದ್ಮೇಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಆಗೋಯ್ತು ಅಷ್ಟೇ. ಇವಾಗ ಬಾದಾಮಿ, ಗೋಡಂಬಿ ಇದೆಲ್ಲ ಆರಿದೆ, ಅದನ್ನು ಮಿಕ್ಸರ್ಗೆ ಹಾಕ್ಕೊಂಡು ತರ್ತರಿಯಾಗಿ ಪುಡಿ ಮಾಡ್ಕೋತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಈ ಥರ ಸ್ವೀಟ್ ಉಂಡೆಗಳಲ್ಲಿ ನಟ್ಸ್ ಎಲ್ಲ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಪ್ಲೇನಾಗಿ ಹಾಗೆ ತಿನ್ನೋದಕ್ಕಿಂತ. ಸೊ ಇದು ಚಿಕ್ಕದು ಮಿಕ್ಸರ್ ಜಾರು, 2 ಸಲ ನಾನು ಇದನ್ನು ತರ್ತರಿಯಾಗಿ ಪೌಡ್ರ್ ಮಾಡಿಕೊಂಡು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇದಿಷ್ಟು ಮಾಡಿದ್ರೆ ಆಯಿತು. ಈಗ ಇದು ಏನಕ್ಕೆ ಈ ಒಂದು ಉಂಡೆ ಯುನೀಕ್ ಅಂತ ಹೇಳಿದೆ ಅಂದರೆ ಇವಾಗ ಅದು ಗೊತ್ತಾಗುತ್ತೆ. ಸೊ ನಾನು 2 ಮಾವಿನ ಹಣ್ಣನ್ನು ಕಟ್ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಹಾಕಿ ಅದನ್ನು ರುಬ್ಕೋತಾ ಇದ್ದೀನಿ ನೈಸಾಗಿ. ನಮಗೆ ಪಲ್ಪ್ 1 ಕಪ್ಪಷ್ಟು ಬಂದರೆ ಸಾಕು. ಏನು ಅಂದಾಜು ಮೇಲೆ ಹಾಕ್ಬೋದು ಅಷ್ಟೇ, ಏನು ಮೆಷರ್ ಮಾಡಬೇಕು ಅಂತೇನಿಲ್ಲ. ಮೆಷರ್ ಮಾಡಬೇಕು ಅಂದರೆ ಯಾವ ಕಪ್ಪಲ್ಲಿ ನೀವು ತಾವರೆ ಬೀಜನೆಲ್ಲ ಮೆಷರ್ ಮಾಡಿ ಹಾಕಿದ್ರು ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಈ ಒಂದು ಮ್ಯಾಂಗೋ ಪಲ್ಪ್ ಬಂದರೆ ಸಾಕಷ್ಟೆ. ನಾನೇನು ಅಳತೆ ಮಾಡಿಲ್ಲ, ಜಸ್ಟ್ ಹಾಗೇ 2 ಮೀಡಿಯಮ್ ಸೈಜಿನ ಮಾವಿನ ಹಣ್ಣಿಂದು ಪಲ್ಪ್ ತೆಗೆದು ಗ್ರೈಂಡ್ ಮಾಡಿದ್ದೀನಿ ಅಷ್ಟೇ. ಇದನ್ನು ಪ್ಯಾನ್ಗೆ ಹಾಕೋತಾ ಇದ್ದೀನಿ. 3/4 ಕಪ್ಪಷ್ಟು ಸಕ್ಕರೆ. ಸೊ ಎಲ್ಲ ಕಪ್ಪು ಹೇಗೆ ಮೆಷರ್ಮೆಂಟ್ ಹೇಳ್ತಾ ಇದ್ದೀನಿ ಅಂದರೆ, ಯಾವ ಕಪ್ಪಲ್ಲಿ ಫಸ್ಟು ನೀವು ತಾವರೆ ಬೀಜನ ಮೆಷರ್ ಮಾಡ್ತಿರೋ ಅದೇ ಕಪ್ಪಲ್ಲೇ ಮಿಕ್ಕಿದ್ದೆಲ್ಲನೂ ಅಳತೆ ಮಾಡ್ಕೊಂಡು ನೀವು ಹಾಕೋಬೋದು. 1/4 ಕಪ್ಪು, ಅರ್ಧ ಕಪ್ ಆ ಥರ. ಸೊ ಇವಾಗ ಸಕ್ಕರೆ ಕೂಡ 3/4 ಕಪ್ಪಷ್ಟು ಹಾಕಿಬಿಟ್ಟು ಇದನ್ನು ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಸಕ್ಕರೆ ಕರಗಬೇಕು, ಅಲ್ಲಿವರೆಗೂ ಇದನ್ನು ಬಿಡದೆ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೋಬೇಕು. ಸೊ ಮಾವಿನ ಹಣ್ಣು ಕುದಿಯುತ್ತಲ್ವ, ಹಾಗಾಗಿ ಶೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ. ತುಂಬ ದಿವಸ ನೀವು ಉಂಡೆನ ಇಟ್ಕೊಂಡು ತಿನ್ಬೋದು. ಅಕಸ್ಮಾತ್ ನೀವು ಮಾವಿನ ಹಣ್ಣು ಇಲ್ಲ, ಬಳಸಲ್ಲ, ಅದು ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡಿಬಿಟ್ಟು ನೀವು ಇವಾಗೇನು ಪ್ಲೇಟಲ್ಲಿ ನಾವು ಪೌಡ್ರೆಲ್ಲ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೇ
ಬುರ ಸಕ್ಕರೆನ ಆ್ಯಡ್ ಮಾಡಿ ಒಂದು ಸ್ವಲ್ಪ ತುಪ್ಪ ಹಾಕಿ ಉಂಡೆಗಳನ್ನ ಕಟ್ಬೋದು. ಬಟ್ ಈ ಥರ ಮಾವಿನ ಹಣ್ಣಲ್ಲಿ ಮಾಡಿಕೊಂಡ್ರೆ ತುಂಬ ಯುನೀಕ್ ಆಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ, ಸಕ್ಕರೆ ಕರಗಿ ಒಂದು ಸ್ವಲ್ಪ ಪಾಕದ ಥರ ಅಂದರೆ ಅಂಟು ಪಾಕದ ಥರ ಬರುತ್ತೆ. ಹೀಗೆ ಕೈ ಮಧ್ಯ ಬೆರಳು ಮಧ್ಯ ನೀವು ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ, ಅಂಟ್ತಾ ಇರುತ್ತೆ. ಸೊ ಆ ಟೈಮ್ನಲ್ಲಿ ಈ ಪೌಡ್ರ್ ಮಾಡ್ಕೊಂಡಿರೋದೆಲ್ಲ ಮಿಕ್ಸ್ಚರ್ ಏನಿದೆಯಲ್ಲ ಅದನ್ನು ಹಾಕಿ ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಇದೆಲ್ಲ ಕೂಡ್ಕೊಳ್ತಾ ಬರೋವರೆಗೂ ಇದನ್ನು ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡಿ ಆಮೇಲೆ ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ಆರಕ್ಕೆ ಇಡಬೇಕು. ಇದೊಂಚೂರು ಬಿಸಿ ಇರಬೇಕು, ಬಟ್ ತುಂಬ ಆರಬಾರ್ದು, ಸ್ವಲ್ಪ ಆರಬೇಕು. ಕೈಯಲ್ಲಿ ಹಿಡ್ಕೊಂಡು ಉಂಡೆ ಮಾಡೋಷ್ಟು ಆರಿದ್ರೆ ಸಾಕು. ಕೈಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಉಂಡೆಗಳನ್ನ ಮಾಡಿಬಿಟ್ರೆ ಆಯಿತು. ಬೇಕಿದ್ರೆ ಬರ್ಫಿ ಥರನೂ ನೀವು ಮಾಡ್ಕೋಬೋದು. ಇದಕ್ಕೆ ಬೇಕು ಅಂದರೆ ಏಲಕ್ಕಿ ಪುಡಿ ಕೂಡ ನೀವು ಹಾಕ್ಬೋದು. ಬಟ್ ಮಾವಿನ ಹಣ್ಣಿನ ಫ್ಲೇವರೇ ಜಾಸ್ತಿ ಚೆನ್ನಾಗಿ ಬರಲಿ ಅಂತ ಹೇಳಿಬಿಟ್ಟು ನಾನು ಏಲಕ್ಕಿ ಎಲ್ಲ ಏನೂ ಹಾಕಿಲ್ಲ. ನೀವು ಬೇಕಿದ್ರೆ ಹಾಕ್ಕೋಬೋದು. ಮಕ್ಕಳಿಗೆ ಈ ಥರ ದಿನಕ್ಕೊಂದು ಉಂಡೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಒಂದು ಸಲ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ.